ಒಂದು ಮೋಸ್ಟ್ ಕಾಮನ್ ಆಗಿ ಫೇಸ್ ಮಾಡೋಂಥ ಪ್ರಾಬ್ಲಮ್ ಏನಂದರೆ ಹೃದಯ ರೋಗ. ಅಂದರೆ ಬಿಲೋ 40 ಇಯರ್ಸೇ ಹಾರ್ಟ್ ಅಟ್ಯಾಕ್ಸ್ ಅನ್ನೋದು ತುಂಬ ಜಾಸ್ತಿಯಾಗಿ ಕಂಡುಬರ್ತದೆ. ಬ್ಲಡ್ ಫ್ಲೋ ಏನಿದೆ ಅದನ್ನು ಯೂಶಲಿ ರಕ್ತ ನಮಗೆ ನೀರು ಥರ ಸುರಿತಾ ಇದೆ. ಅಂದರೆ ಏಜ್ ಆಗ್ತಾ ಆಗ್ತಾ ನಮ್ಮ ಹಾರ್ಟು ವೀಕ್ ಆಗುತ್ತೆ, ಅದರಿಂದನೂ ಹಾರ್ಟ್ ಅಟ್ಯಾಕ್ಸ್ ಬರ್ಬೋದು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಸಂದೀಪ್ ಅಂತ. ನಾನು ಕೊಪ್ಪಳ KS ಹಾಸ್ಪಿಟ್ಲಲ್ಲಿ ನಾನು ಹೃದಯ ತಜ್ಞ ಡಾಕ್ಟ್ರಾಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಫುಲ್ ಟೈಮಲ್ಲಿ ಇರ್ತೀನಿ, ಲೈಕ್ ಮಾರ್ನಿಂಗ್ 10 o'clock ಹಿಡಿದು ಈವ್ನಿಂಗ್ 6 o'clockವರೆಗೂ. ಆ್ಯಂಡ್ ಈವನ್ ಎನಿ ಎಮರ್ಜೆನ್ಸೀಸ್ ರೌಂಡ್ ದ ಕ್ಲಾಕ್ 24/7 ಅವೈಲೇಬಲ್ ಆಗಿರ್ತೀನಿ ನಾನು. ಸೊ ಇವತ್ತು ನಾನು ವೀಕ್ಷಕರಿಗೆಲ್ಲರಿಗೂ ಒಂದು ಸಾಮಾನ್ಯವಾಗಿ ಕಾಡುವಂಥ ಒಂದು ಸಮಸ್ಯೆ ಅಂದರೆ ಹೃದಯ ಸಮಸ್ಯೆ ಬಗ್ಗೆ ಒಂದು ತಿಳುವಳಿಕೆ ಆಗಲಿ, ಒಂದು ಜನರಲ್ ನಾಲೆಡ್ಜ್ ಆಗಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಇತ್ತೀಚೆಗೆ ನಾವು ಒಂದು ಮೋಸ್ಟ್ ಕಾಮನ್ ಆಗಿ ಫೇಸ್ ಮಾಡೋಂಥ ಪ್ರಾಬ್ಲಮ್ ಏನಂದರೆ ಹೃದಯ ರೋಗ. ಸೊ ಹೃದಯ ರೋಗದಲ್ಲಿ ನಮಗೆ ಮೋಸ್ಟ್ ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್ಸ್ ಆಗಿ ಕೇಳ್ತಾ ಇದ್ದೀವಿ. ಪ್ರತಿಯೊಂದು ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸಲ್ಲಿ ಎಲ್ಲ ಕಡೆನೂ ನಾವು ನಮ್ಮ ಸರ್ಕ್ಯುಲರಲ್ಲಿ ಎಲ್ಲ ಕಡೆನೂ ನಾವು ಕೇಳ್ತಾ ಇದ್ದೀವಿ ಹೃದಯ ರೋಗ, ಹಾರ್ಟ್ ಅಟ್ಯಾಕ್ ಆಗಿ ಭಾಳಷ್ಟು ಜನ ನರಳ್ತಾ ಇರೋದೊಂದು, ಇಲ್ಲ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರೋದೊಂದು. ಸೊ ಈ ಥರ ಕೆಲವೊಂದು ಸರ್ತಿ ಕೇಳ್ತಾ ಇರ್ಬೇಕಾದ್ರೆ ಭಯ ಉಂಟಾಗುತ್ತೆ. ಸೊ ಜನರಲ್ ಪಾಪ್ಯುಲೇಷನ್, ಸಾಮಾನ್ಯ ಜನರುಗಳಿಗೆ ಇದರಿಂದ ನಾವು ಹೊರಬರೋದು ಹೆಂಗೆ, ಇದರದ್ದು ಸಮಸ್ಯೆಗಳು ಹೆಂಗೆ ನಾವು ಗುರುತಿಸ್ಬೇಕು, ಈ ಸಮಸ್ಯೆಗಳು ಗುರುತಿಸಿದ ಮೇಲೆ ನಾವು ಯಾರನ್ನ ಅಪ್ರೋಚ್ ಆಗಬೇಕು, ಯಾವ ಡಾಕ್ಟ್ರ್ ಇದಕ್ಕೆ ಕರೆಕ್ಟು, ಅವ್ರಿಗೆ ಏನು ಟ್ರೀಟ್ಮೆಂಟ್ ಮಾಡ್ತಾರೆ, ಅವರು ಟ್ರೀಟ್ಮೆಂಟಿಂದ ನಮಗೆಲ್ಲ ಏನೇನೋ ಬೆನಿಫಿಟ್ ಆಗುತ್ತೆ, ಇದನ್ನು ಬರಲಾರ್ದಂಗೆ ನಾವು ಏನೇನು ಹೆಂಗೆ ತಡೆಗಟ್ಟಿಸ್ಬೋದು. ಸೊ ಇದ್ರ ಬಗ್ಗೆ ನಾವು ಒಂದು ಜನರಲ್ ಡಿಸ್ಕಷನ್ ಅಂತೂ ಮಾಡೋಣ ಇವತ್ತು. ಸೊ ಬೇಸಿಕಲಿ ನಾವು ಈ ಥರ ಹೃದಯ ರೋಗ, ಹೃದಯಾಘಾತ ಕೇಳಿದಾಗ ಭಯ ಉಂಟಾಗುತ್ತೆ. ಏನಕ್ಕೆಂದರೆ ಇದಕ್ಕೆ ಮುಂಚೆ ಒಂದು 10 ವರ್ಷ 20 ವರ್ಷ ಕೆಳಗೆ ನೋಡಿದಾಗ ಈ ಹೃದಯಾಘಾತಗಳೆಲ್ಲ ಒಂದು 60 ವರ್ಷ 70 ವರ್ಷ ಸಾಮಾನ್ಯ ಜನಗಳಿಗೆ ಬರ್ತಾ ಇತ್ತು. ಬಟ್ ಇತ್ತೀಚಿನ ಕಾಲ ಒಂದು ನೀವೇ ನೋಡ್ತಿರ್ಬೋದು, 4-5 ವರ್ಷದಿಂದ ನೋಡ್ತಾ ಇದ್ದರೆ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಅಂದರೆ 30 ವರ್ಷ 25 ವರ್ಷ 35 ವರ್ಷ ಅಂದರೆ ಬಿಲೋ 40 ಇಯರ್ಸೇ ಹಾರ್ಟ್ ಅಟ್ಯಾಕ್ಸ್ ಅನ್ನೋದು ತುಂಬ ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಈವನ್ ನಾನು ಕೊಪ್ಪಳ ಪ್ರದೇಶದಲ್ಲಿ ನೋಡಿದಾಗಲೂ ನನಗೆ ಆಶ್ಚರ್ಯವಾಗುತ್ತೆ. ಏನಂದರೆ ಲೈಕ್ ನಾವು ಮೋಸ್ಟ್ ಆಫ್ ದ ಪ್ರೊಸೀಜರ್ಸ್ ಅಂದರೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ನೋಡಿದಿರೋರೆಲ್ಲ ಬಿಲೋ 45 ಬಿಲೋ 40 ಇಯರ್ಸ್ ಏಜ್ ಗ್ರೂಪ್ ಅವರೇ. ಸೊ ಈ ಥರ ಇದ್ದಾಗ ಜನಸಾಮಾನ್ಯ ನಮಗೆ ಕೇಳೋದೇನೆಂದರೆ ಲೈಕ್ ಇಷ್ಟು ಸಣ್ಣ ವಯಸ್ಸಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಬರ್ತಾ ಇದೆ. ನಾರ್ಮಲಿ ನಮಗೆ ನಾವು ಅಜ್ಜಿಗೆ ಇಲ್ಲ ನಮ್ಮ ಅಪ್ಪ ಅಮ್ಮಂದರಿಗೆ ಹಾರ್ಟ್ ಅಟ್ಯಾಕ್ಸ್ ಕೇಳಿದ್ದೀವಿ, ಬಟ್ ಈಗ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೂ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ. ಸೊ ಇದಕ್ಕೆ ಕಾರಣಗಳು ಏನು ಅಂತ ಒಂದು ಸಾಮಾನ್ಯವಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕೆಲವೊಂದು ಕಾರಣಗಳು ಆಲ್ರೆಡಿ ಜನಸಾಮಾನ್ಯಗಳಿಗೆ ಗೊತ್ತು. ಒಂದು ಹೃದಯ ರೋಗ ಕಾಯಿಲೆ ಬರೋ ಕಾರಣಗಳು, ಒಂದು ಏಜ್ ಫ್ಯಾಕ್ಟ್ರ್ ಅಂದರೆ ಏಜ್ ಆಗ್ತಾ ಆಗ್ತಾ ನಮ್ಮ ಹಾರ್ಟು ವೀಕ್ ಆಗುತ್ತೆ, ಅದರಿಂದನೂ ಹಾರ್ಟ್ ಅಟ್ಯಾಕ್ಸ್ ಬರ್ಬೋದು. ಎರಡನೇದು ನಮ್ಮ ಮೈಯಲ್ಲಿ ಕಂಡುಬರುವ ಸಾಮಾನ್ಯ ರೋಗಗಳು, ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಅಂದರೆ BP, ಶುಗರು, ಇಲ್ಲ ಮೈಯಲ್ಲಿ ಕೆಟ್ಟು ಕೊಬ್ಬು ಅಂಶ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸು, ಇವೆಲ್ಲ ಜಾಸ್ತಿ ಆದಾಗ್ಲೂ ನಮಗೆ ಹಾರ್ಟ್ ಅಟ್ಯಾಕ್ಸ್ ಬರ್ಬೋದು. ಸೊ ಇವೆಲ್ಲ ಮೋಸ್ಟ್ ಕಾಮನೆಸ್ಟ್ ಕಾಸಸ್ ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಕಾಸ್ ವಿಲ್ ಬಿ ಲೈಕ್ ಜೆನೆಟಿಕ್ ಅಂದರೆ ವಂಶ ಪಾರಂಪರ, ಏನಾದರೂ ಹಾರ್ಟ್ ಸಮಸ್ಯೆ ಇದ್ರೂ ಅದು ತಮ್ಮ ಮಕ್ಕಳಿಗೂ ಬರ್ಬೋದು. ಇದರಲ್ಲಿ ನಾವು ಆದಷ್ಟು ಗುಳಿಗೆ ಮಾತ್ರೆಗಳನ್ನು ತೊಗೊಂಡ್ರೆ ಆದಷ್ಟು ನಾವು ಕಂಟ್ರೋಲ್ಗೆ ತೊಗೊಂಬರ್ಬೋದು. ಬಟ್ ಈಗ ಕೆಲವೊಂದು ಹೊಸ ಸಮಸ್ಯೆಗಳಿಂದ ಯಂಗ್ಸ್ಟರ್ಸಿಗೆ ಅಂದರೆ ಈ ಬಿಲೋ 40 ಇಯರ್ಸಿಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ. ಸೊ ವಾಟ್ ಆರ್ ದೀಸ್ ಪ್ರಾಬ್ಲಮ್ಸ್ ಅಂದರೆ ಅವ್ರು ಏನೆಲ್ಲ ತೊಂದರೆಗಳು, ಈ ಹಾರ್ಟ್ ಅಟ್ಯಾಕ್ ತೊಂದರೆಗಳು ಬರೋಕ್ಕೆ ಕಾರಣ, ಅವರಿಗೆಲ್ಲ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಇದರಲ್ಲಿ ಮೋಸ್ಟ್ ಕಾಮನ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಸ್ಮೋಕಿಂಗ್ ಅನ್ನೋದನ್ನೇ ಫಸ್ಟು ಕಾಸಲ್ಲಿ ನಾವು ತೊಗೋಬೇಕಾಗುತ್ತೆ. ಈಗಿನ ಯಂಗ್ಸ್ಟರ್ಸು, ಯಂಗ್ ಜನ್ರೇಷನ್ನು ನೋಡ್ತಾ ಇದ್ದರೆ 20 ಇಯರ್ಸ್ಗೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಸ್ಮೋಕಿಂಗ್ ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಸ್ಮೋಕಿಂಗ್ ಸಿಗರೆಟ್ಸ್ ಪರ್ ಡೇ ವಿಲ್ ಬಿ ಸೋ ಮಚ್ ಹೈ. ಅಂದರೆ ಜಾಸ್ತಿ ಸಿಗರೆಟ್ ಸ್ಮೋಕ್ ಮಾಡೋರಿಗೆ ಆದಷ್ಟು ಬೇಗ ಹಾರ್ಟ್ ಅಟ್ಯಾಕ್ಸು ಬರ್ಬೋದು. ಸೊ ಸ್ಮೋಕಿಂಗ್ ಜೊತೆಯಲ್ಲಿ
ಗುಟ್ಕಾ ಚೀವಿಂಗ್ನು ಈ ನಮ್ಮ ಸರ್ಕ್ಯುಲರ್ ಬೆಲ್ಟಲ್ಲಿ ತುಂಬ ಜಾಸ್ತಿ ಇದೆ. ಗುಟ್ಕಾ ಚೀವಿಂಗ್ ಅನ್ನೋದು ತುಂಬ ಕಾಮನ್ ಆಗಿದೆ. ಸೊ ಯಾರೇ 25-30 ಇಯರ್ಸು ಜನಸಾಮಾನ್ಯ ನೋಡಿ, ಅವ್ರಿಗೆ ಕೆಲಸ ಇದ್ರೂ ಕೆಲಸ ಇಲ್ಲದೆ ಅಂದರೂ ಟೈಮ್ ಪಾಸಿಗೆ ಅಂತಲೇ ಹೇಳ್ತಾರೆ ಕೆಲವೊಂದು ಜನ, ಟೈಮ್ ಪಾಸಿಗೆ ಗುಟ್ಕಾ ಹಾಕ್ಕೊತೀವಿ ನಾವು ಅಂತ ಹೇಳ್ಬಿಟ್ಟು. ಸೊ ಈ ಥರ ಟೈಮ್ ಪಾಸಿಗೆ ಹಾಕ್ಕೊಳ್ಳೋದಾಗಲಿ, ಇಲ್ಲ ಕೆಲಸ ಮಾಡಬೇಕಾದ್ರೆ ನಮಗೆ ಗುಟ್ಕಾ ಇಲ್ಲಾಂದರೆ ಕೆಲಸ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಸೊ ಇದರಲ್ಲಿಂದ ಏನಾಗುತ್ತೆ ಅಂದರೆ, ಈ ಸ್ಮೋಕಿಂಗು ಅಥವಾ ಈ ಗುಟ್ಕಾ ಚೀವಿಂಗಿಂದ ಏನಾಗುತ್ತೆ, ನಮ್ಮ ರಕ್ತ ಫ್ಲೋ ಏನಿದೆ, ಬ್ಲಡ್ ಫ್ಲೋ ಏನಿದೆ, ಅದನ್ನು ಯೂಶ್ವಲಿ ರಕ್ತ ನಮಗೆ ನೀರು ಥರ ಸುರಿತಾ ಇರಬೇಕು. ಬಟ್ ಈ ಗುಟ್ಕಾ ಚೀವಿಂಗ್ ಇಲ್ಲ ಸ್ಮೋಕಿಂಗಿಂದ ಏನಾಗುತ್ತೆ, ನಮ್ಮ ರಕ್ತ ಅನ್ನೋದು ತುಂಬ ಗಟ್ಟಿಯಾಗಿ ಸೃಷ್ಟಿಯಾಗುತ್ತೆ. ಸೊ ಅದು ನೀರು ಥರ ಹೋಗಿ ಆಯಿಲ್ ಥರ ಫಾರ್ಮ್ ಆಗಿ ಬ್ಲಡ್ ಫ್ಲೋ ಅನ್ನೋದು ಸ್ಲೋ ಆಗುತ್ತೆ. ಸೊ ಆ ಬ್ಲಡ್ ಫ್ಲೋ ಅನ್ನೋದು ಸ್ಲೋ ಆದಾಗ ಎಸ್ಪೆಷಲಿ ಮೇಜರ್ ಆರ್ಗನ್ಸ್ ಅಂದರೆ ಹಾರ್ಟ್ ಒಂದು, ಬ್ರೈನ್ ಒಂದು. ಸೊ ಈ 2 ಆರ್ಗನ್ಸಲ್ಲಿ 24/7 ಐ ಮೀನ್ ಲೈಕ್ ಕಂಟಿನ್ಯೂಸ್ ಬ್ಲಡ್ ಫ್ಲೋ ಅನ್ನೋದು ಇರ್ತಾ ಇರಬೇಕು. ಸೊ ಈ ಥರ ಫ್ಲೋ ಅನ್ನೋದು ಸ್ಲೋ ಆದಾಗ ಬ್ಲಡ್ ಅನ್ನೋದು ಕ್ಲಾಟ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಈ ಥರ ಹಾರ್ಟಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಇಲ್ಲ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆದಾಗ ನಮಗೆ ಸ್ಟ್ರೋಕ್ ಅನ್ನೋದು ಏರ್ಪಡುತ್ತೆ. ಅಂದರೆ ಹಾರ್ಟ್ ಸ್ಟ್ರೋಕ್ ಆಗಲಿ, ಬ್ರೈನ್ ಸ್ಟ್ರೋಕ್ ಆಗಲಿ. ಆ್ಯಂಡ್ ಥರ್ಡ್ ಮೋಸ್ಟ್ ಕಾಮನ್ ಇಸ್ ಆಲ್ಕೋಹಾಲ್. ಇತ್ತೀಚಿನ ಜನ್ರೇಷನ್ಗೆ ಈವನ್ ಸ್ಮೋಕಿಂಗ್, ಗುಟ್ಕಾ ಚೀವಿಂಗ್ ಅಲ್ಲದೆ ಆಲ್ಕೋಹಾಲ್ ಅನ್ನೋದು ತುಂಬ ಹೈ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಯಾಕಂದರೆ ಈಗಿನ ಜನ್ರೇಷನ್ ಈವನ್ ಮೇಲ್ಸ್ ಒಂದೇ ಅಲ್ಲ, ಈವನ್ ಫೀಮೇಲ್ ಗ್ರೂಪ್ನು ಆಲ್ಕೋಹಾಲ್ಗೆ ಅವರು ಹ್ಯಾಬಿಟ್ಸ್ನ ಮಾಡ್ಕೊಂಡಿದ್ದಾರೆ. ಸೊ ಈಗಿರೋ ಕಾರಣದಿಂದ ಇದೆಲ್ಲ ಜೊತೆಯಲ್ಲಿ ಅವರ ಫುಡ್ ಹ್ಯಾಬಿಟ್ಸಲ್ಲಿ ಅವರು ತಿನ್ನೋ ಫುಡ್, ಲೈಕ್ ಫಾರ್ ಎಕ್ಸಾಂಪಲ್ ಹೈ ಕೊಲೆಸ್ಟ್ರಾಲ್ ಡಯಟ್, ಸೇ ಫಾರ್ ಎಕ್ಸಾಂಪಲ್ ಜಂಕ್ ಫುಡ್ ಅಂತ ಹೇಳ್ತೀವಿ, ಲೈಕ್ ಪಿಜ್ಜಾ, ಬರ್ಗರ್ಸ್ ಆ್ಯಂಡ್ ಆಲ್ ಕೋಕ್ಸ್, ಪೆಪ್ಸೀಸ್, ಇವೆಲ್ಲ ಏನಾಗುತ್ತೆ, ದೇ ವಿಲ್ ಹ್ಯಾವ್ ಹೈ ಕಂಟೆಂಟ್ ಆಫ್ ಕೆಫಿನ್. ಸೊ ಇದರಿಂದ ಏನಾಗುತ್ತೆ, ಅವರ ಶರೀರ ಅನ್ನೋದು ಒಂದು ಊಬ ಶರೀರ, ಅಂದರೆ ಅವರು ಬೆಳವಣಿಗೆ ಆಗಲಿ, ಅವರ ಮೈ ದಪ್ಪ ಆಗಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಸ್ಮೋಕಿಂಗಿಂದನೂ, ಆಲ್ಕೋಹಾಲಿಂದನೂ, ಅದ್ರ ಜೊತೆಯಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದನು ಅವ್ರ ಬಾಡಿ ವೇಟ್ ತುಂಬ ಜಾಸ್ತಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅವ್ರಿಗೆ ತುಂಬ ಸಣ್ಣ ಏಜ್ ಗ್ರೂಪಲ್ಲಿನೇ ಅವರು ಊಬ ಶರೀರ ಅಂದರೆ ದಪ್ಪ ಆಗೋಕ್ಕೆ ಶುರು ಆಗ್ತಾರೆ. ಜೊತೆಯಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸಿಂದ ಎರ್ಲಿ ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇತ್ತೀಚಿನ ಏಜ್ ಗ್ರೂಪ್ಗೆ ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್. ಲೈಕ್ ಈಗ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಈ ಥರ ಕಾರಣಗಳಿಂದನೇ ನಮಗೆ ಹಾರ್ಟ್ ಅಟ್ಯಾಕ್ಸ್ ಅನ್ನೋದನ್ನು ಆಗ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.